ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಜಗತ್ತಿನಲ್ಲಿ ಈಗ ಎಲ್ಲಾ ಕಡೆಗಳಲ್ಲೂ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಸರ್ವಕಾಲದ ಹಳೆಯ ಲೋಹಗಳ ಬಗ್ಗೆನೆ, ಅದರಲ್ಲೂ ಚಿನ್ನ ಬೆಳ್ಳಿ ರೇಟ್ ಕುರಿತಂತೆ. ಈಗ ಭಾರತದ ವಿಚಾರಕ್ಕೆ ಬರೋಣ. ನಾವು ಸಾರ್ವಕಾಲಿಕ ದಾಖಲೆಯ ಬೆಲೆಗೆ ಬೆಳ್ಳಿ ಜಿಗಿದಿದೆ. ಚಿನ್ನಕ್ಕೆ ಸರಿಸಮಾನವಾಗಿ ಬೆಳ್ಳಿ ಬೆಲೆಯಲ್ಲೂ ಕೂಡ ಏರಿಕೆ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 2.5 ಲಕ್ಷ ರೂಪಾಯಿ ಆಗಿದೆ. ಬೆಳ್ಳಿಯ ಈ ಹಿಂದಿನ ಎಲ್ಲ ರೆಕಾರ್ಡ್ಗಳು ಕೂಡ ಉಡಿಸಾಗಿದೆ. ಬೆಂಗಳೂರಿನಲ್ಲೇ ನೋಡಿ ನೀವು, 1 ಕೆಜಿ ಬೆಳ್ಳಿ ರೇಟ್ 2.5 ಲಕ್ಷ ರೂಪಾಯಿ ಆಗಿದೆ. ಬಿಳಿ ಲೋಹ ಮತ್ತು ಹಳದಿ ಲೋಹದ ರೇಟ್ ರಾಕೆಟ್ ವೇಗದಲ್ಲಿ ಜಿಗಿತಾ ಇದೆ. ನಿಮ್ಗೆ ಅನಿಸ್ತಾ ಇರ್ಬೋದು, ಬೆಳ್ಳಿ ರೇಟ್ ಯಾಕಪ್ಪ ಇದ್ದಕ್ಕಿದ್ದ ಹಾಗೆ ಇಷ್ಟು ಜಾಸ್ತಿ ಆಗ್ತಿದೆ ಅಂತ. ಜಗತ್ತಿನಲ್ಲಿ ಕಾಡ್ತಾ ಇರುವಂತಹ ಅನಿಶ್ಚಿತತೆ, ಯಾವಾಗ ರೂಪಾಯಿ ಮೌಲ್ಯ ಬೀಳುತ್ತೆ, ಮತ್ತು ಯಾವಾಗ ಯುದ್ಧಗಳು ಕಂಟಿನ್ಯೂ ಆಗುತ್ತೆ, ಏನಾಗುತ್ತೆ ಅನ್ನುವಂತಹ ಅನ್ಸರ್ಟನಿಟಿ ಇರುತ್ತೆ, ಆಗ ಯೂಶಲಿ ಚಿನ್ನ ಮತ್ತು ಬೆಳ್ಳಿ ರೇಟ್ ಜಾಸ್ತಿ ಆಗಿದೆ. ಬಟ್ ಕಳೆದ 10 ವರ್ಷಗಳ ರೆಕಾರ್ಡ್ ನೋಡಿದಾಗ ಹೈಯೆಸ್ಟ್ ರಿಟರ್ನ್ಸನ್ನು ರಿಯಲ್ ಎಸ್ಟೇಟು ಕೊಟ್ಟಿಲ್ಲ, ಬಿಟ್ಕಾಯಿನೂ ಕೊಟ್ಟಿಲ್ಲ, ಯಾವುದೂ ಕೊಟ್ಟಿಲ್ಲ. ಬೆಳ್ಳಿ ಮೇಲೆ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿದವ್ರು ಗೆದ್ರು. ಡೀಟೇಲ್ಸ್ ಕೊಡ್ತಾರೆ ಅರುಣಾ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣಾ, ಮೋಸ್ಟ್ ಅಂಡರ್ ರೇಟೆಡ್ ಅಸೆಟ್ ಆಗಿತ್ತು ಬೆಳ್ಳಿ. ಕಳೆದ 4-5 ತಿಂಗಳ ಹಿಂದಿನ ಲೆಕ್ಕಾಚಾರ ತಗೊಂಡ್ರು ಕೂಡ ಅಂಡರ್ ರೇಟೆಡ್ ಅಸೆಟ್ ರೀತಿ ಕಾಣಿಸ್ತಾ ಇತ್ತು. ಬಟ್ ಈಗ ನೋಡಿದ್ರೆ ರಾಕೆಟ್ ಸ್ಪೀಡಲ್ಲಿ ಜಂಪ್ ಆಗಿದೆ. ಇದಿನ್ನೂ ಎಷ್ಟು ಮ್ಯಾಕ್ಸಿಮಮ್ ರೀಚ್ ಆಗ್ಬೋದು 3-4 ತಿಂಗಳಲ್ಲಿ? ಏನು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ? ಎಸ್ ಮಮತಾ, ಬೆಳ್ಳಿ ಬೆಲೆಯಲ್ಲಿ ಸಾರ್ವಕಾಲಿಕ ದಾಖಲೆ ಅಂತಂದರೆ ಇಡೀ ಒಂದು ಇತಿಹಾಸದಲ್ಲೇ ಆಲ್ ಟೈಮ್ ಹೈಯೆಸ್ಟ್ ರೆಕಾರ್ಡ್ ಆಗಿದೆ. ಅದರಲ್ಲೂ ಕೂಡ ಇಯರ್ ಎಂಡಲ್ಲಿ ಬೆಳ್ಳಿಯನ್ನು ಕೊಳ್ಳಬೇಕು, ಬಂಗಾರವನ್ನು ಪರ್ಚೇಸನ್ನು ಮಾಡಬೇಕು ಎನ್ನುವರಿಗೆ ಇದೊಂದು ರೀತಿ ಶಾಕಿಂಗ್ ನ್ಯೂಸ್ ಆಗಿದೆ. ಯಾಕಂತಂದರೆ ಈಗಾಗಲೇ ಇನ್ನು ಸಂಕ್ರಾಂತಿಯ ನಂತರದಲ್ಲಿ 2,50,000 ಬೆಳ್ಳಿ ದಾಟುತ್ತೆ ಅಂತ ಅಂದಾಜನ್ನು ಮಾಡಲಾಗಿತ್ತು. ಆದರೆ ಇವತ್ತೇ 2,50,200 ರೂಪಾಯಿಗೆ ಬೆಳ್ಳಿ ತಲುಪಿದೆ. ಪ್ರಮುಖವಾಗಿ ಈ ಹಿಂದೆ ಕೂಡ ತಜ್ಞರು ಹೇಳ್ತಾ ಇದ್ರು, ಪ್ರಮುಖವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಬೆಳ್ಳಿಯ ಮೇಲೆ ಅತಿ ಹೆಚ್ಚಿನ ಹೂಡಿಕೆ ಆಗ್ತಾ ಇದೆ. ಜೊತೆಗೆ US ನಲ್ಲಿ ಇರ್ತಕ್ಕಂಥ ಅನಿಶ್ಚಿತತೆ ಇರಬಹುದು, ಜೊತೆಗೆ ಅಮೆರಿಕ ಬಡ್ಡಿ ದರವನ್ನು ಕೂಡ ಇಳಿಸಿದೆ. ಹೀಗಾಗಿ ಪ್ರತಿಯೊಬ್ಬ ಹೂಡಿಕೆದಾರರ ಸೇಫ್ ಆಗಿರ್ತಕ್ಕಂತಹ ತಾಣ ಅಂತಂದ್ರೆ ಅದು ಬಂಗಾರ ಹಾಗೂ ಬೆಳ್ಳಿ ಮೇಲೆ ಹೂಡಿಕೆ. ಹೀಗಾಗಿ ಅತಿ ಹೆಚ್ಚಿನ ಜನರು ಕೂಡ ಬೆಳ್ಳಿ ಮೇಲೆ ಹೂಡಿಕೆಯನ್ನ ಮಾಡ್ತಾ ಇದ್ದಾರೆ. ಬಂಗಾರದ ನಂತರದ ಸೆಕೆಂಡ್ ಆಪ್ಷನ್ ಆಗಿತ್ತು, ಆದರೆ ಈಗ ಫಸ್ಟ್ ಆಪ್ಷನ್ ಆಗಿಯೂ ಕೂಡ ಬೆಳ್ಳಿ ಬರ್ತಾ ಇದೆ. ಹೀಗಾಗಿ ಜೊತೆಗೆ RBIಗಳು, ಪ್ರತಿಯೊಂದು ದೇಶದ RBIಗಳು ಕೂಡ ಅತಿ ಹೆಚ್ಚಿನ ಸಂಗ್ರಹ ಆಗಿ ಬೆಳ್ಳಿ ಹಾಗೂ ಚಿನ್ನದ ಮೇಲೆ ಹೂಡಿಕೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಆಲ್ ಟೈಮ್ ರೆಕಾರ್ಡ್ ಅನ್ನು ಕೂಡ ಬೆಳ್ಳಿ ತಲುಪ್ತಾ ಇದೆ. ಇನ್ನೂ 3-4 ತಿಂಗಳು ಕೂಡ ಕಡಿಮೆ ಆಗುವಂತಹ ಯಾವುದೇ ರೀತಿಯಿಂದಲೂ ಕೂಡ ಲಕ್ಷಣಗಳಿಲ್ಲ ಅಂತ ತಜ್ಞರು ಕೂಡ ಅಂದಾಜನ ಮಾಡ್ತಾ ಇದ್ದಾರೆ. ಮಮತಾ, ಧನ್ಯವಾದ ಅರುಣ ತಮ್ಮೆಲ್ಲ ಮಾಹಿತಿಗಾಗಿ. ಬೆಳ್ಳಿ ಬಗ್ಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ಯಾಕಂದ್ರೆ ನೋಡಿ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ಬೆಳ್ಳಿ ಬೇಕು, ಸೋಲಾರ್ ಪ್ಯಾನಲ್ ಅಲ್ಲಿ ಬೆಳ್ಳಿ ಇಲ್ಲದೆ ಕೆಲಸ ಆಗಲ್ಲ. ಇಂಡಸ್ಟ್ರಿನಲ್ಲಿ ಡಿಮ್ಯಾಂಡ್ ಜಾಸ್ತಿ ಬರ್ತಿದೆ. ಕೇವಲ ಆಭರಣದ ವಸ್ತುಗಳು ಮಾತ್ರ ಬೆಳ್ಳಿಯಾಗಿ ಉಳಿದಿಲ್ಲ. ಎಲ್ಲ ಇಂಡಸ್ಟ್ರಿಗಳಲ್ಲೂ ಕೂಡ ಬೆಳ್ಳಿಯನ್ನು ಯಾವುದೇ ಪ್ರಾಡಕ್ಟ್ ಮಾಡಬೇಕಾದ್ರೆ ಯೂಸ್ ಮಾಡ್ತಿದ್ದಾರೆ. ಸೊ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ, ಸಪ್ಲೈ ಕಡಿಮೆ ಇದೆ. ಹೀಗಾಗಿ ರೇಟು ಕೂಡ ವಿಪರೀತ ಜಾಸ್ತಿ ಆಗ್ತಾ ಇದೆ. ಸದ್ಯಕ್ಕಂತೂ ಇನ್ವೆಸ್ಟ್ ಮಾಡೋರಿಗೆ ಸೇಫ್ ಹೆವೆನ್ ರೀತಿ ಕಾಣಿಸ್ತಾ ಇದೆ. ಕಳೆದ 10 ವರ್ಷಗಳ ಸ್ಟ್ಯಾಟಿಸ್ಟಿಕ್ಸ್ನೇ ನಾವು ತೆಗೆದು ನೋಡ್ತಾ ಇದ್ದಾಗ ಚಿನ್ನ ಬೆಳ್ಳಿ ಕೊಟ್ಟಷ್ಟು ರಿಟರ್ನ್ಸು ಯಾವುದೇ ರಿಯಲ್ ಎಸ್ಟೇಟು ಕೊಟ್ಟಿಲ್ಲ, ಈ ಬಿಟ್ಕಾಯಿನೂ ಕೊಟ್ಟಿಲ್ಲ, ಮತ್ತು ಬೇರೆ ಬೇರೆ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ಗಳು, ಮ್ಯೂಚುವಲ್ ಫಂಡು, SIP ಯಾವುದೂ ಕೊಟ್ಟಿಲ್ಲ. ಸೊ ಬೆಳ್ಳಿಯನ್ನು ನೆಚ್ಕೊಳ್ತಾ ಇದ್ದಾರೆ. ಕಸ್ಟಮರ್ಸು ಜಾಸ್ತಿ ದೊಡ್ಡ ಸಂಖ್ಯೆಯಲ್ಲಿ ತಗೊಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಸರ್ಕಾರಗಳು ಕೂಡ ಸ್ಟಾಕ್ ಮಾಡ್ಕೊಳ್ತಾ ಇದೆ. ಬಿಕಾಸ್ ಜಗತ್ತಲ್ಲಿ ಯಾವಾಗ ಏನಾಗುತ್ತೆ ಅನ್ನುವಂತಹ ಅನ್ಸರ್ಟನಿಟಿ ಕಾಡ್ತಾ ಇದೆ. ಇದರ ಪರಿಣಾಮ ಈ ರೀತಿ ಬೆಳ್ಳಿ ರೇಟ್ ಜಾಸ್ತಿ ಆಗಿದೆ.